ಅವನಿ, ಹಳ್ಳಿಗೆ ಎಂಟ್ರ್ ಆಗ್ತಿದ್ದೀವಿ. ಯಾವ ಕಡೆ ಹೋಗ್ಬೇಕು? ಸ್ಟ್ರೈಟ್ ಆಗಿ ಹೋಗಿ. ಓಹ್, ಅಲ್ಲಿ ನೋಡಿ, ಆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಒಂದು ಮನೆ, ಅಲ್ಲಿ ನಿಲ್ಲಿಸಿ. ಅಮ್ಮವ್ರ ಹತ್ರ ಹೋಗ್ಬೇಕು ಅಂದೆ ಅಲ್ವಾ? ಈ ಮನೆ ಮುಂದೆ ನಿಲ್ಸಿದ್ಯಾಕೆ? ಹಾಸ್ಪಿಟಲ್ ಉದ್ಘಾಟನೆಗೆ ಬಂದಾಗ ಈ ಮನೇಲೇ ಸ್ಟೇ ಮಾಡಿದ್ವಿ, ಅದಕ್ಕೆ ನಿಲ್ಲಿಸಿ ಅಂದೆ. ಸರಿ, ದೇವಸ್ಥಾನಕ್ಕೆ ಹೋಗೋಣ, ನಡಿ. ಹತ್ತು. ಕಾರಿನ ಅವಶ್ಯಕತೆ ಇಲ್ಲ, ನಡ್ಕೊಂಡೇ ಹೋಗ್ಬೋದು, ಹತ್ರನೇ. ಸರಿ, ಹೋಗೋಣ, ನಡಿ. ನೀವು ನಡೀರಿ. ಈ ಕಡೆ ಹೋಗ್ಬೇಕು. ಈ ಕಡೆನಾ? ಏನ್ ಹುಡುಕ್ತಿದ್ಯಾ ಅವನಿ? ಏನೂ ಇಲ್ಲ, ನಡೀರಿ. ಈ ಅಮ್ಮನವರೇನಾ? ಹೌದು. ಬೇಗ ಹರಕೆ ಮಾಡ್ಕೋ. ಅವನಿ, ಅಲ್ಲೋಡು, ಪೂಜೆ ಸಾಮಾನಿದೆ ಅಲ್ಲಿ. ನಮ್ಮ ಅವನಿ ಸಿಟಿಯಿಂದ ಈ ಹಳ್ಳಿಗೆ ಹರಕೆ ತೀರಿಸಬೇಕು ಅಂತ ಬಂದಿದ್ದಾಳೆ. ಈ ದೇವತೆಗೆ ಅಷ್ಟೊಂದು ಮಹಿಮೆ ಇದೆಯಾ? ಇದೆ ಸರ್, ಅದಕ್ಕೆ ಸುತ್ತಮುತ್ತಲಿನ ಊರುಗಳಿಂದ ಜನರೆಲ್ಲ ನಮ್ಮ ಊರಿಗೆ ಬರ್ತಿದ್ದಾರೆ. ಅಮ್ಮವರಿಗೆ ಹೂವು ಹಣ್ಣು ಅರಿಶಿಣ ಕುಂಕುಮದ ಜೊತೆಗೆ 11 ತೆಂಗಿನಕಾಯಿ ಒಡೆದು ಹರಕೆ ಮಾಡಿಕೊಂಡ್ರೆ ಅನ್ಕೊಂಡ ಕಾರ್ಯ ನೆರವೇರುತ್ತೆ. ನೀವು ಹೇಳ್ದ ಹಾಗೆ ಮಾಡ್ತೀನಿ, ಕೊಡಿ. ಎಷ್ಟು? 320 ರೂಪಾಯಿ ಅಮ್ಮ. ತಂದಿಲ್ವಾ ನಾನು? ಏನಾಯ್ತು? ಅದು ದುಡ್ಡು ತರೋದು ಮರ್ತೋಗಿದ್ದೀನಿ. ನಾನಿದ್ದೀನಿ ಅಲ್ವಾ? ಅಯ್ಯೋ, ಚಿಲ್ಲರೆ ಇಲ್ಲಲ್ಲಪ್ಪ, ತಗೋಬರ್ತೀನಿ ತಡೀರಿ.
ಅವನಿ ನಿನ್ ಮುಂದೆ ಹೋಗಿರು, ನಾನು ಬರ್ತೀನಿ. ನನ್ನ ಮಾಂಗಲ್ಯ ನನ್ನಿಂದ ದೂರ ಆದ ಪ್ರತಿ ಸಲನೂ ಯಾವುದೋ ಒಂದು ರೀತಿಲಿ ವಾಪಸ್ ನನ್ನ ಹತ್ರಕ್ಕೆ 1 ಗಂಟೆ ಒಳಗೆ ಸೇರ್ತಿತ್ತು. ಈ ಸಲ ಯಾಕೋ ಇನ್ನೂ ನನ್ನ ಕೈಗೆ ಸಿಕ್ಕಿಲ್ಲ. ಈ ಊರಲ್ಲೇ ಕಳ್ಕೊಂಡಿದ್ದೀನಿ ಅನ್ನೋ ಸಂದೇಹದಿಂದಲೇ ಬಂದಿದ್ದೀನಿ. ಹನ್ನೊಂದು ತೆಂಗಿನಕಾಯಿ ಒಡೆಯೋದ್ರೊಳಗೆ ನನ್ನ ತಾಳಿ ನನಗೆ ಸಿಗೋ ಹಾಗೆ ಮಾಡು ತಾಯಿ. ನಮ್ಮ ಮದ್ವೆ ಯಾವುದೇ ಅಡ್ಡಿ ಇಲ್ದೇನೆ ನಡಿಬೇಕು ಅಂತ ಕೇಳ್ಕೋ ಅವನಿ. ಶುರು ಮಾಡು. ನೀವು ಕಾರಲ್ಲಿ ಕೂತ್ಕೊಳ್ಳಿ, ನಾನು ಹರಕೆ ತೀರಿಸಿ ಪೂಜೆ ಮಾಡಿ ಬರ್ತೀನಿ. ನೀನ್ ಇದೆಲ್ಲ ನಮಗೋಸ್ಕರನೇ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ. ನಾನು ಇಲ್ಲೇ ಇರ್ತೀನಿ. ನಿನಗೇನಾದ್ರೂ ಬೇಕಾದ್ರೆ ಸಹಾಯ ಮಾಡ್ತೀನಿ. ನಿನ್ ಯಾಕೆ ಸುಮ್ಮನಾದೆ? ಇದೇ ಕೊನೆದು ಅಲ್ವಾ? ಓಡಿ ಬಂದಿರೋ ಕೆಲಸ ಪೂರ್ತಿ ಆಗುತ್ತಲ್ವಾ? ಇದೇ ಕೊನೆದು ಅಂದ್ರೆ ಇದೇ ಕೊನೆ ಅವಕಾಶ ಅಂತ ಅರ್ಥ. ನನ್ನ ಭಾವ ನನಗೆ ಸ್ವಂತ ಆಗಬೇಕು, ಮತ್ತೊಬ್ಬರಿಗೆ ಗಂಡ ಆಗಬಾರ್ದು. ನನ್ನ ಜೀವನದೊಳಗೆ ಮತ್ತೊಬ್ರು ಬರಬಾರ್ದು. ನನ್ನ ತಾಳಿ ನನಗೆ ಕಾಣಿಸೋ ಹಾಗೆ ಮಾಡು ತಾಯಿ. ನಾನು ಈ ಊರಿಗೋಸ್ಕರ ತುಂಬ ಮಾಡಿದ್ದೀನಿ. ಅನ್ನಪೂರ್ಣ ದೇವಿಗೆ ಪ್ರಸಾದ ಮಾಡಿದ್ದೀನಿ. ಅಮ್ಮನವ್ರ ಜಾತ್ರೆಯಲ್ಲಿ ಪ್ರತಿ ಹಬ್ಬದಲ್ಲೂ ನನ್ನ ಪಾತ್ರದ ಬಗ್ಗೆ ನಿನಗೆ ಚೆನ್ನಾಗೇ ಗೊತ್ತಿದೆ. ನನಗೆ ಅನ್ಯಾಯ ಮಾಡಬೇಡ. ಯಾಕೆ ಇಷ್ಟೊತ್ತು ಯೋಚನೆ ಮಾಡ್ತಿದ್ಯಾ? ಬೇಗ ಮುಗಿಸು.
ಏನು ಯೋಚನೆ ಮಾಡ್ತಿದ್ಯಾ ಅವನಿ? ಬಾ. ಅಮ್ಮ, ನನ್ನ ಬೇಡಿಕೆನ ಆಲೈಸಿ ನನ್ನ ತಾಳಿ ನನಗೆ ಕಾಣಿಸೋ ಹಾಗೆ ಮಾಡಿದೆ. ನಿಂಗೆ ಶತಕೋಟಿ ವಂದನೆಗಳು ತಾಯಿ. ಅವನ ಮುಂದೆ ನಾನು ಈ ತಾಳಿನ ತಗೊಳ್ಳೋದಕ್ಕಾಗಲ್ಲ. ನೀನೇ ಯಾವ್ದಾದ್ರು ದಾರಿ ತೋರಿಸು. ಹಾಗೆ ನಿಂತಿದ್ಯಲ್ಲ, ಯಾಕೆ? ಏನಾಯ್ತವನಿ? ಏನಾದ್ರೂ ಪ್ರಾಬ್ಲಮ್ಮಾ? ಏನಿಲ್ಲ. ಮತ್ತೆ ಬಾ. ಆ ನಿಹಾರಿಕಾ ಕಾಲ್ ಮಾಡ್ತಿದ್ದಾಳೆ. ಹೇಳು ನಿಹಾರಿಕಾ. ಸೇರಿದ್ರಾ? ಈಗ ತಾನೇ ಬಂದ್ವಿ. ಅವನಿ ಗ್ರಾಮ ದೇವತೆ ಮುಂದೆ ಪೂಜೆ ಮಾಡ್ತಿದ್ದಾಳೆ. ಅವನಿ ಜೊತೆ ಹುಷಾರಾಗಿರು. ಓವರ್ ಆಕ್ಟಿಂಗ್ ಮಾಡ್ದೆ ಅಂದ್ರೆ ನಿನ್ ಬಗ್ಗೆ ಅವಳಿಗೆ ಪೂರ್ತಿ ವಿಚಾರ ಗೊತ್ತಾಗತ್ತೆ. ನೋ ವೇ, ನಾನು ತುಂಬಾ ಕೇರ್ಫುಲ್ ಆಗಿದ್ದೀನಿ. ಏನೋ ಹಳೆ ಕಾಲದ ವ್ಯಕ್ತಿ ಹಾಗೆ 11 ತೆಂಗಿನಕಾಯಿ ತಗೊಂಡು ಹರಕೆ ಮಾಡ್ಕೊಂಡ್ಲು. ಅವಳಿಗೆ ಅಂಥ ಕೆಲಸ ಮಾಡೋದಕ್ಕೆ ಮಾತ್ರ ಬರೋದು. ಇಂಥದ್ದೆಲ್ಲ ನನಗೆ ಇಷ್ಟ ಇಲ್ಲದೆ ಇದ್ರು ಸಹಿಸ್ಕೋಬೇಕಾಗಿದೆ. ನಾನು ಯಾವ ನಂಬಿಕೆಯಿಂದ ಇಲ್ಲಿಗೆ ಬಂದಿದ್ನೋ ಆ ನಂಬಿಕೆನ ನಿಜ ಮಾಡಿದ್ಯಾ. ತುಂಬಾ ಸಂತೋಷ ತಾಯಿ, ತುಂಬಾ ಸಂತೋಷ. ಅವನೇ 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 ಶ್ರೀಕರ್ ಪೊಸಿಷನ್ ನೋಡಿದ್ರೆ ಹಳೆದೆಲ್ಲ ನೆನ್ಪು ಬಂದಿರೋ ತರ ಕಾಣಿಸ್ತಿದೆ ನಿಹಾರಿಕಾ. ಇಲ್ಲ ಅಂದಿದ್ರೆ ಅವನಿ ಅಂತ ಏನಕ್ಕೆ ಕೂಗ್ತಿದ್ದ? ವಿಗ್ರಹ ತರ ಇಲ್ಲೇ ನಿಂತಿದ್ಯಲ್ಲ, ಹೋಗ್ ಕೇಳು. ಹೋಗು. ಶ್ರೀಕರ್ ಅವ್ರೆ, ಶ್ರೀಕರ್ ಅವ್ರೆ, ಏನಾಯ್ತು? ಯಾಕೆ ಹಾಕಿ ಕಿರ್ಚ್ಕೊಂಡ್ರಿ? ಯಾಕೆ ಹಾಕಿ ಕಿರ್ಚಿದ್ರಿ ಅಂತ ಯಾಕೆ ಕೇಳ್ತಿದ್ಯಾ? ಯಾಕೆ ಅವನಿ ಅಂತ ಕಿರ್ಚ್ದೆ ಅಂತ ಕೇಳು. ಯಾಕೆ ಅವನಿ ಅಂತ ಕಿರ್ಚ್ಕೊಂಡ್ರಿ? ಶಿಖರ್, ಏನಾಯ್ತು ಕಂದ? ಹಳೇದೇನಾದ್ರೂ ನೆನಪಿಗೆ ಬಂತ? ಅದಕ್ಕೆ ಅವನಿ ಅಂತ ಕಿರ್ಚ್ಕೊಂಡ? ನಾನು ಅವನಿ ಅಂತ ಕಿರ್ಚದ್ನ? ಮತ್ತೆ ಕೆಲ್ಸ ಇಲ್ಲದೆ ನಾವೆಲ್ಲ ಓಡ್ ಬಂದ್ವಿ ಅನ್ಕೊಂಡ್ಯಾ? ಅವನಿ ಅಂತ ಅಷ್ಟು ಜೋರಾಗಿ ಕಿರ್ಚ್ಕೊಂಡೆ. ನಿನ್ ಕಥೆ ಮುಗಿಯೋ ಹಾಗಿದೆ ನಿಹಾರಿಕಾ. ಬಾಯ್ ಮುಚ್ಚು.
ಬಾಮ ಇದಂಗೆ ನಿಜವಾಗ್ಲೂ ಮೆಮೊರಿ ಲಾಸ್ ಆಗಿದೆಯೋ ಇಲ್ಲ ಅಂದರೆ ಲಾಸ್ ಆಗಿರೋ ಹಾಗೆ ನಾಟಕ ಮಾಡ್ತಿದ್ದಾನೋ ನನಗೇನು ಅರ್ಥ ಆಗ್ತಿಲ್ಲ. ಏನ ಮಾತುಗಳು ಪೃಥ್ವಿರಾಜ್? ಹಾಗೆ ಸುಮ್ಮನೆ ಹೇಳಿದೆ. ಶ್ರೀಕರ್, ಏನಾಯ್ತು ಮಗನೇ? ಯಾಕೋ ಗೊತ್ತಿಲ್ಲ, ನನಗೆ ಸಡನ್ ಆಗಿ ಅವನಿ ನೆನಪಿಗೆ ಬಂದಾಗ ಅನ್ನಿಸ್ತು. ಅದಕ್ಕೆ ನನಗೆ ಗೊತ್ತಿಲ್ಲದೇನೆ ಕಿರ್ಚಿದ್ದೀನಿ ಅನ್ಸುತ್ತೆ. ಅಮ್ಮಯ್ಯ, ಹಾಗಾದ್ರೆ ಏನು ನೆನಪಿಗೆ ಬರಲಿಲ್ಲ ಅಂತಾಯ್ತು. ಈ ಟೆನ್ಷನ್ ಸಹಿಸ್ಕೊಳಕ್ ನನ್ನಿಂದ ಆಗ್ತಾ ಇಲ್ಲ. ಮೊದಲು ಸ್ವಲ್ಪ ನೀರು ಕುಡಿಕಂದ. ತಗೊಳಮ್ಮ. ಸದ್ಯಕ್ಕೆ ನಿನ್ನ ಆರೋಗ್ಯ ಚೆನ್ನಾಗಿಲ್ಲಪ್ಪ. ಅದಕ್ಕೆ ಅವಾಗವಾಗ ಈ ಥರದ್ದು ನಡೀತಿರುತ್ತೆ. ಹಗಲ್ಗನಸು ಬರ್ತಿರುತ್ತೆ. ನಿನಗೆ ಹಳೇದ್ ನೆನಪಿಗೆ ಬರೋವರೆಗೂ ಚಿಕ್ಕ ಚಿಕ್ಕ ತೊಂದರೆಗಳನ್ನ ಎದುರಿಸ್ಬೇಕಪ್ಪ. ನನಗಂತೂ ಸ್ವಲ್ಪ ಹೊತ್ತು ನಿನ್ಗೆ ಹಳೇದೆಲ್ಲ ಜ್ಞಾಪಕ ಬಂತೇನೋ ಅಂತ ಅನ್ಸ್ಬಿಡ್ತು. ಆದರೂ ಮನೇಲಿ ಇಷ್ಟು ಜನ ಇದ್ರೂ ನೀನು ಅವನಿ ಅಂತಾನೆ ಯಾಕೆ ಕಿರ್ಚಬೇಕು? ಅಮ್ಮ ಅಂತ ಕಿರ್ಚ್ಬೋದು, ಅಪ್ಪ ಅಂತ ಕಿರ್ಚ್ಬೋದು, ಭಾವ ಅಂತ ಕೂಡ ಕಿರ್ಚ್ಬೋದು. ನಾವ್ಯಾರು ನಿನಗೆ ನೆನಪಿಗೆ ಬರಲಿಲ್ವಾ? ಅದೇನೋ ಅಕಸ್ಮಾತಾಗಿ ನಡೆದಿದ್ದು ಪೃಥ್ವಿರಾಜು. ಶ್ರೀಕರ್ ಹಾಗೆ ಬೇಕು ಅಂತ ಮಾಡಿದಲ್ಲ. ಅಷ್ಟೇ ಅಂತೀರಾ? ಅಷ್ಟೇ. ಅವನಿ ಮದ್ವೆ ವಿಷಯದ ಬಗ್ಗೆ ಜಾಸ್ತಿ ಮಾತಾಡ್ಕೋತಿದ್ವಿ ಅಲ್ವಾ, ಅದಕ್ಕೆ ಅವನಿ ನೆನಪಿಗೆ ಬಂದಿರ್ಬೇಕು. ಅದೇ ಆಗಿರತ್ತೆ. ಒಳಗಡೆ ಹೋಗಿ ರೆಸ್ಟ್ ತಗೊಳ್ಳುವಂತೆ. ಬಾ ಕಂದ, ಬಾ. ಒಂದ್ ನಿಮಿಷ ಅತ್ತೆ. ಶ್ರೀಕರ್ ಅವರೇ, ನಮ್ಮ ಮದ್ವೆ 6ನೇ ತಾರೀಕು ನೆನ್ಪಿದೆ ಅಲ್ವಾ? ಬ್ಲ್ಯಾಂಕ್ ಫೇಸ್ ಇಟ್ಕೊಂಡು ಯಾಕೆ ಹಾಗೆ ನೋಡ್ತಿದ್ದಾನೆ? ಎಲ್ಲ ಮತ್ತೆ ಮರ್ತೋಗಿದ್ದಾನ ಏನು? ಹೇಳಿ ಶ್ರೀಕರ್ ಅವರೇ. ನೆನಪಿದೆ ನಿಹಾರಿಕಾ, ಹೇಗೆ ಮರೆಯೋಕ್ಕಾಗತ್ತೆ? ನೀವು ಹೀಗೆ ಸಡನ್ ಆಗಿ ಏನೇನೋ ಮಾಡ್ತಿದ್ರೆ, ಊಹಿಸ್ದೇ ಇರೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ರೆ ನಮಗ್ ಭಯ ಆಗ್ತಿದೆ. ಹಾಗಾದ್ರೆ 6ನೇ ತಾರೀಕು ಮದುವೆ ನಿಶ್ಚಯ ಅಂತ ಆಯ್ತು. ಯಾಕೆ ನೀವೆಲ್ಲ 6ನೇ ತಾರೀಕಿನ ಬಗ್ಗೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಆ ಡೇಟ್ ನಿಹಾರಿಕಾಗೆ ಲೈಫ್ ಅಂಡ್ ಡೆತ್ ಸಮಸ್ಯೆ ಹಾಗೆ ಬದಲಾಗೋಗಿದೆ. ಅದೇ ಯಾಕೆ ಅಂತ? ಅಯ್ಯೋ ಏನಿಲ್ಲ ಮಾವನವ್ರೆ, ಹೊಸ ಬಟ್ಟೆ ತಗೋಬೇಕು, ಮದುವೆಗೆ ಬೇಕಾಗಿರೋ ಶಾಪಿಂಗ್ ಮಾಡ್ಬೇಕಲ್ವಾ, ಅದಕ್ಕೆ. ನಡಿಬೇಕಾಗಿರೋದು ನಡೆಯೋ ಸಮಯಕ್ಕೆ ಸರಿಯಾಗಿ ನಡೆದು ಹೋಗುತ್ತೆ. ಅದ್ರ ಬಗ್ಗೆ ನೀವು ಮೊದಲಿಂದಾನೇ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಾ ಮಗನೆ. ಪಾಪ ನಿಹಾರಿಕಾಗೆ ಪ್ರಾಣ ಹೋಗೋ ಹಾಗಾಯ್ತು. ಸಾವು ತಪ್ಪಿ ಕಣ್ಣು ಕುರುಡಾದಾಗೆ. ಮೊದಲು ಸ್ವಲ್ಪ ನೀರು ಕುಡಿ, ಇಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಡ್ರಿಪ್ಸ್ ಹಾಕ್ಸ್ಬೇಕಾಗಿ ಬರುತ್ತೆ. ಅವನಿ, ಹೇಳಿ. ನೀನ್ ಕೇಳ್ಕೊಂಡಂಗೇನೆ ಹಳ್ಳಿಗೆ ಕರ್ಕೊಂಡು ಹೋಗಿ ನಿನ್ ಹರಕೆ ತೀರಿಸ್ಕೊಳ್ಳೋ ಹಾಗೆ ಮಾಡಿ ವಾಪಸ್ ಮನೆಗೆ ಕರ್ಕೊಂಡು ಬರ್ತಿದ್ದೀನಿ. ನೀನ್ ಫುಲ್ ಹ್ಯಾಪಿ ಅಲ್ವಾ? ನಾನು ತುಂಬಾ ಒಳ್ಳೆಯವನಲ್ವಾ? ಆಸೆನ ತೀರ್ಸೋ ಗಂಡ ಸಿಕ್ತಿರೋದು ಖುಷಿನೋ ಇಲ್ವೋ ಅಂತ ಕೇಳ್ತಿದ್ದೀನಿ ಅವನಿ. ನಿನ್ನಂಥ ದುಷ್ಟನ್ನ ನಾನು ಯಾವತ್ತೂ ನೋಡಿಲ್ಲ. ನಾನು ಒಳ್ಳೆಯವನು ಅಂತ ನನ್ನ ಬಗ್ಗೆ ನೀನೇ ಹೇಳಬೇಕು. ನನ್ನ ಬ್ಯಾಡ್ ಲಕ್ ಏನು ಅಂದರೆ ನಾನೇ ಕೇಳ್ಕೊತಿದ್ದೀನಿ. ಹಾಗಿದ್ದಾಗ ಸಮಯ ನೋಡಿಕೊಂಡು ನಾನೇ ಹೇಳೋವರೆಗೂ ಕಾಯಬೇಕು. ಯಾಕೆ ಅವಸರ ಪಡ್ತೀರಾ? ಓಕೆ ಅವನಿ, ನೀನಾಗಿ ನೀನೇ ಹೇಳೋವರೆಗೂ ವೆಯ್ಟ್ ಮಾಡ್ತಿರ್ತೀನಿ. ಓಕೆ?